ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ತುಂಬಾ ಆರೋಗ್ಯಕರವಾಗಿರುವಂಥ ಹೆಸರು ಕಾಳಿನ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೆಜರಿಂಗ್ ಕಪ್ನಲ್ಲಿ 1 ಕಪ್ ಹೆಸರು ಕಾಳಿಗೆ 3/4 ಕಪ್ ಆಗೋಷ್ಟು ಅಕ್ಕಿನ ಹಾಕಿ ಅದನ್ನು 3-4 ಸಲ ನೀಟಾಗಿ ವಾಶ್ ಮಾಡಿ ಮುಳುಗುವಷ್ಟು ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಸ್ತಾ ಇದ್ದೀನಿ. ಇದು ರುಬ್ಬಿದ ತಕ್ಷಣ ಮಾಡೋವಂಥ ದೋಸೆ. ಸೊ ರಾತ್ರಿ ನೆನೆಸಿ ಬೆಳಗ್ಗೆ ತಿಂಡಿಗೆ ನಾವು ರುಬ್ಬಿ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಚೆನ್ನಾಗಿ ನೆಂದಿದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಇಡೀ ನೈಟ್ ನಾನು ನೆನೆಸಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಬ್ಯಾಚಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಈ ಹೆಸರು ಕಾಳು ಮತ್ತು ಅಕ್ಕಿ ಮಿಶ್ರಣನ ಹಾಕಿ ಇದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಚುರುಕು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 4-5. 1 ಇಂಚ್ ಆಗುವಷ್ಟು ಶುಂಠಿ, ಹಾಗೆಯೇ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದದಲ್ಲಿ ಇರಲಿ. ಬೇಕಿದ್ರೆ ಇನ್ನೂ ಗ್ರೀನ್ ಕಲರಾಗಿ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಏನೂ ಹಾಕಿಲ್ಲ, ಬರೀ ಹೆಸರು ಕಾಳಿಂದೇ ಅದೇ ಗ್ರೀನ್ ಕಲರ್ ಆಗಿಯೇ ಬರುತ್ತೆ. ಒಟ್ಟಿನಲ್ಲಿ ತುಂಬ ತೆಳುವಾಗಿ ಬೇಡ, ದೋಸೆ ಹಿಟ್ಟಿನ ಹದದಲ್ಲೇ ಇರಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡ್ತೀನಿ. ಅಂದರೆ ರುಬ್ಬಿದ ತಕ್ಷಣವೂ ಸಹ ಮಾಡ್ಬೋದು, ಆದರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಗೊಜ್ಜೋ ಅಥವಾ ಯಾವುದಾದ್ರೂ ಚಟ್ನಿನೋ ಪ್ರಿಪೇರ್ ಮಾಡ್ಕೋಬೋದಲ್ವಾ. ಒಂದು 10 ನಿಮಿಷ 1/4 ಗಂಟೆ ಟೈಮ್ ಇದ್ದರೆ ಅಷ್ಟರಲ್ಲಿ ನೆನೆಯುತ್ತೆ ಚೆನ್ನಾಗಿ. ಇವತ್ತು ನಾನಿಲ್ಲಿ ಹೆಸರು ಕಾಳು ದೋಸೆನ ಮಾಡೋದಕ್ಕೆ ಇಂಡಸ್ ವ್ಯಾಲಿಯವ್ರದ್ದು ಕಾಸ್ಟ್ ಐರನ್ ದೋಸೆ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ. ದೋಸೆ ಪ್ಯಾನ್ ನೋಡಿದ್ರೇ ಗೊತ್ತಾಗ್ತಾ ಇದೆ, ತುಂಬಾ ಹೆವಿ ಬಾಟಮ್ ಇದೆ ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಒಂದಿದೆ ಇಂಡಸ್ ವ್ಯಾಲಿದೇನೆ ದೋಸೆ ಪ್ಯಾನು. ಇದು ಇನ್ನೊಂದು ಇರಲಿ ಅಂತ ಹೇಳಿಬಿಟ್ಟು ಈ ರವೆ ದೋಸೆ, ನೀರು ದೋಸೆ ಅಥವಾ ಈ ರೀತಿ ಎಲ್ಲ ದೋಸೆ ಮಾಡಿದಾಗ ಅಂಚು ಚೆನ್ನಾಗಿದೆ, ಇದು ಹೊರಗಡೆ ಎಲ್ಲ ಹಾರೋದಿಲ್ಲ ಹಾಕಿದ್ರೂ. ಸೊ ಹಾಗಾಗಿ ಇದು ಒಂದು ಪ್ಯಾನ್ ಇರಲಿ ಅಂತ ತರಿಸಿ ಇಟ್ಕೊಂಡಿದ್ದೀನಿ ನಾನು. ಜಸ್ಟ್ ಇದನ್ನು ಒಂದು ಸಲ ಸೋಪ್ ವಾಶ್ ಮಾಡಿಬಿಟ್ಟು ಫಸ್ಟ್ ಸಲ ನಾನು ಒಂದು ಸಲ ಸೀಸ್ನಿಂಗ್ ಮಾಡ್ಕೋತಾ ಇದ್ದೀನಿ. ನೀರನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡಾದರೂ ಸರಿ, ಸ್ವಲ್ಪ ಬಿಸಿ ಆಗ್ತಾಯಿದೆ ಹಾಗೆ ನೀರೆಲ್ಲ ಇಂಗುತ್ತೆ ಅಲ್ವಾ. ಆವಾಗ ಇದಕ್ಕೆ ಒಂದು ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇಡೀ ಪ್ಯಾನಿಗೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಬಿಡಬೇಕು. ತವ ಪೂರ್ತಿಯಾಗಿ ಅದು ಆಯಿಲ್ನ ಅಬ್ಸಾರ್ಬ್ ಮಾಡ್ಕೋತಾ ಇರುತ್ತೆ. ನಾವು ಎಷ್ಟು ಆಯಿಲ್ ಹಾಕಿರ್ತೀವಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆಯಿಲ್. ಆವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಅದು ಚೆನ್ನಾಗಿ ಪ್ಯಾನು ಹೊಗೆ ಬರೋ ತನಕ ನಾವು ಚೆನ್ನಾಗಿ ಅಂದರೆ ಬಿಸಿಗಿಟ್ಬಿಡಬೇಕು. ಖಾಲಿ ತವನ ಅಷ್ಟೇ ಬಿಸಿಗಿಡಬೇಕು, ಬೇರೆ ಏನು ಈರುಳ್ಳಿ ಹಾಕಿ ಅದನ್ನು ಹುರಿಯೋದಾಗಲಿ ಅಥವಾ ಅಕ್ಕಿ ನೆನೆಸಿರೋ ನೀರಿನಲ್ಲಿ ಅದನ್ನು ನೆನೆಸಿಡೋದಾಗಲಿ 1-2 ದಿನ ಆ ರೀತಿ ಎಲ್ಲ ಏನೂ ಬೇಡ. ಜಸ್ಟ್ ಈ ರೀತಿ ಮಾಡಿ ಅಷ್ಟೇ. ಯಾವುದೇ ಹೊಸ ದೋಸೆ ತವ ಆದ್ರೂ ಪರ್ಫೆಕ್ಟಾಗಿ ಎದ್ದೇಳುತ್ತೆ ದೋಸೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಆದಂಗೆ ಅನಿಸಿತ್ತು ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಹಾಗೇ ಬಿಟ್ಟಿದ್ದೀನಿ. ಇವಾಗ ನೋಡಿ ಹೊಗೆ ಕಾಣಿಸ್ತಾ ಇದೆ ಅಲ್ವಾ, ಆ ಹೊಗೆ ಬರೋವರೆಗೂ ಚೆನ್ನಾಗಿ ಬಿಸಿಗಿಟ್ಟಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಬೇಕಿದ್ರೆ ನೀವು ಒಂದು ಸಲ ದೋಸೆ ಹಾಕಿ ನೋಡಿ, ಮತ್ತೆ ಅದು ಎದ್ದೇಳ್ತಾ ಇಲ್ಲ ದೋಸೆ ಅನ್ನೋದಾದರೆ ಇನ್ನೊಂದು ಸಲ ನೀವು ಇದೇ ರೀತಿ ಪೂರ್ತಿ ತಣ್ಣಗಾದ ನಂತರ ಮತ್ತೊಂದು ಸಲ ಅದು ಹೊಗೆ ಬರೋ ತನಕನೂ ನಾವು ಚೆನ್ನಾಗಿ ಬಿಸಿ ಮಾಡಿದ್ರೆ ದೋಸೆ ತವ ಚೆನ್ನಾಗಿ ಪಳಗುತ್ತೆ. ಸೊ ಇದು ನಾನು ಮೊದಲನೇ ಸಲ ಮಾಡಿದ್ದೀನಿ ಅಲ್ವಾ, ನೋಡ್ತಾ ಇದ್ದೀನಿ, ಒಂದು ಚಿಕ್ಕ ದೋಸೆ ಹಾಕಿ ನೋಡ್ತಾ ಇದ್ದೀನಿ ಬರ್ತಾ ಇದೆಯೋ ದೋಸೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮೊದಲನೇ ಸಲ ಸೀಸ್ನಿಂಗ್ಗೆ ಇಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ. ಸೊ ನಾನು ನೆಕ್ಸ್ಟ್ ಏನು ಮತ್ತೆ ಸೀಸ್ನಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. ಫಸ್ಟೇ ಇದು ಆಲ್ರೆಡಿ ಪ್ರೀ ಸೀಸನ್ಡ್ ಆಗಿಯೇ ಬಂದಿರುತ್ತೆ ತವ. ಸೊ ಎಕ್ಸ್ಟ್ರಾ ಏನೂ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದ್ರೂ ಒಂದು ಸಲ ಇರಲಿ, ಯಾವುದಕ್ಕೂ ಕಬ್ಬಿಣದ ತವ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ದೋಸೆ ಹಾಕ್ಕೊಳ್ಳೋದು ಅಷ್ಟೇ. ನಾರ್ಮಲಾಗಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ದೋಸೆ ಹಾಕ್ಕೋಬೋದು, ತುಂಬ ತೆಳು ಬೇಕು ಅಂತ ಅಂದರೆ ತೆಳು ದೋಸೆನಾದರೂ ಹಾಕ್ಕೋಬೋದು. ದೋಸೆನ ಸ್ಪ್ರೆಡ್ ಮಾಡಿ ನೀಟಾಗಿ ಒಂದು ಸ್ವಲ್ಪ ತುಪ್ಪನ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಮುಚ್ಚಿಟ್ಟೋದು. ಆಮೇಲೆ ಸ್ವಲ್ಪ ಕೆಳಗಡೆ ಎಲ್ಲ ರೋಸ್ಟ್ ಆಗೋವರೆಗೆ ಹಾಗೆ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಸಹ ಅಂಟ್ತಾ ಇಲ್ಲ. ಎಲ್ಲೋ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾ ಇದ್ದೀನೇನೋ ಅನ್ನೋ ರೀತಿಯಲ್ಲಿ ದೋಸೆ ಎದ್ದೇಳ್ತಾ ಇದೆ. 2 ಕಡೆನಾದರೂ ಬೇಯಿಸ್ಕೋಬೋದು, ಒಂದು ಕಡೆನಾದರೂ ಬೇಯಿಸ್ಕೋಬೋದು, ಅದು ನಿಮ್ಮ ಇಷ್ಟ.
ಆಂಧ್ರ ಪ್ರದೇಶ್ ಕಡೆ ಎಲ್ಲ ಇದು ಫೇಮಸ್ ದೋಸೆ ಪೆಸರಟ್ಟು ಅಂತ ಹೇಳ್ತಾರೆ. ನಾವಿಲ್ಲಿ ಹೆಸರು ಕಾಳು ದೋಸೆ ಅಂತಲೇ ಹೇಳ್ಬೋದು. ಬೆಳಗಿನ ತಿಂಡಿಗೆ ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ. ನೋಡಿ ಇಲ್ಲಿ ನೆಕ್ಸ್ಟ್ ದೋಸೆ ಎಲ್ಲ ನಾನು ತೆಳುವಾಗಿ ಮಾಡ್ತಾಯಿದ್ದೀನಿ. ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ಸೊ ಕಣ್ಣು ಮುಚ್ಕೊಂಡು ಈ ಇಂಡಸ್ ವ್ಯಾಲಿ ಅವ್ರದ್ದು ದೋಸೆ ತವನ ನೀವು ಸಹ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ತಗೊಂಡಾದ್ಮೇಲೆ ತುಕ್ಕು ಹಿಡಿತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಯಾವುದೇ ಕಬ್ಬನ ಆದರೂ ತುಕ್ಕು ಹಿಡ್ದೇ ಹಿಡಿಯುತ್ತೆ. ಅದನ್ನು ನಾವು ಮೇಂಟೈನ್ ಮಾಡಬೇಕು. ಎಣ್ಣೆ ಹಚ್ಚಿಬಿಟ್ಟು ತೊಳೆದ ತಕ್ಷಣ ಪ್ಯಾನ್ನ ನೀಟಾಗಿ ಒಂದು ಸಲ ಆಯಿಲ್ ಹಚ್ಚಿ ಇಟ್ಟರೆ ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ. ಅದು ತುಕ್ಕು ಹಿಡಿಲಿಲ್ಲ ಅಂದರೆ ಅದು ಕಬ್ಬನೇ ಅಲ್ಲ, ಅಷ್ಟೇ. ಯಾವುದೇ ಕಬ್ಬನ ಆದ್ರೂ ನಾವು ನೀರು ಜೊತೆಗೆ ಅದು ಕಾಂಟ್ಯಾಕ್ಟಿಗೆ ಬಂದಾದ ನಂತರ ತುಕ್ಕು ಹಿಡ್ದೇ ಹಿಡಿಯುತ್ತೆ. ಅದನ್ನು ನಾವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡೋದು ನಮ್ಮಲ್ಲಿರುತ್ತೆ ಅಷ್ಟೇ. ಸೊ ಒಂದು ಸಲ ದೋಸೆ ಪ್ಯಾನ್ ತೊಗೊಂಡ್ವಿ ಅಂತ ಅಂದರೆ ಇದಿಲ್ಲ ಅಂದ್ರೂ ಒಂದು 30-40 ವರ್ಷ ಅದು ನಮಗಿಂತ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಂಥ ದೋಸೆ ತವಗಳು. ಒಂದು ಕೈಯಲ್ಲಂತೂ ಎತ್ತೋದಕ್ಕೇ ಆಗೋದಿಲ್ಲ, ಅಷ್ಟು ಭಾರ ಇದೆ ಈ ದೋಸೆ ತವ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ನೆಕ್ಸ್ಟ್ ದೋಸೆ ಮಾಡಿ ತೋರಿಸ್ತಾನೆ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿ ಒಂದು ಸ್ವಲ್ಪನೂ ಅಂಟ್ಕೊಳ್ದೇ ಬರ್ತಾ ಇದೆ. ಆ ದೋಸೆ ಪ್ಯಾನ್ದು ಥಿಕ್ನೆಸ್ ನೋಡಿ ಎಷ್ಟಿದೆ ಅಂತ. ಇನ್ನು ಮಿಕ್ಕಿರೋ ಅಂಥ ದೋಸೆ ಹಿಟ್ಟು ಏನಿದೆಯಲ್ಲ ಅದನ್ನು ನೀವು ರಾತ್ರಿ ತನಕನೂ ಇಡ್ಬೋದು. ಒಂದು ಇಡೀ ರಾತ್ರಿ ಫರ್ಮೆಂಟ್ ಮಾಡಿ ದೋಸೆ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ದೋಸೆ. ಹಾಗೇನೂ ಸಹ ನೀವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವೂ ಸಹ ಈ ದೋಸೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ.